ಸೊ ಸ್ಯಾಂಡ್ವಿಚ್ ನೋಡಿ ಗೈಸ್, ಸ್ಯಾಂಡ್ವಿಚ್ ಇದನ್ನ ಈಗ ಕುಕ್ ಮಾಡಬೇಕು. ಆಗಲೇ ಘಮ ಘಮ ಪರಿಮಳ ಮಾಡ್ತಿತ್ತು. ನೋಡು. ಸೊ ಫೈನಲಿ ಇರಿ. Hello guys, so after a long time welcome back to our channel. ಸೊ ಇವತ್ತು ನಾನು ಎಂತ ಅಂತ ಹೇಳಿದೆ, ಇವತ್ತು ವೀಕ್ ಆಫ್ ಇತ್ತು. ಸೊ ಹೆಂಡತಿಗೋಸ್ಕರ ಎಂತಾದರೂ ಕುಕ್ ಮಾಡುವ ಅಂತ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ ಇವತ್ತು. ಸೊ ನನ್ನ ಕೈಲಿ ಎಂಪ್ಟಿ ಶೀಟ್ಸ್ ಉಂಟು. ಸೊ ಮೈ ವೈಫ್ ಗೋನ ರೈಟ್ 6 ಫೇವ್ರೆಟ್ ಡಿಶ್ ಆಫ್ ಅಸ್. ಸೊ ಅವಳದು 6 ಇಷ್ಟದ ಫುಡ್ ಬರೀತಾಳೆ. ಅದರಲ್ಲಿ ರ್ಯಾಂಡಮ್ಲಿ ನಾವು ಪಿಕ್ ಮಾಡಿ ಒಂದು ಫುಡ್ಡನ್ನು ನಾನು ಇವತ್ತು ಕುಕ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಹೇಗೆ ಆಗ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಐ ಆಮ್ ಟ್ರೈಂಗ್ ಟು ಕುಕ್. ಸೊ ನೋಡುವ ಯಾವುದೆಲ್ಲ ಫುಡ್ ಅವಳು ಸೆಲೆಕ್ಟ್ ಮಾಡ್ತಾರಂತ. ಸೊ ಇದರಲ್ಲಿ ನಿಂದು 6 ಫೇವ್ರೆಟ್ ಫುಡ್ ಬರಿಬೇಕು ನೀನೀಗ. 6 ಫೇವರೇಟ್ ಎಂತ ಚಾಟ ಎಂತ ಎನಿಥಿಂಗ್, ಸ್ಟಾರ್ಟರ್ಸ್ ಮೆನು ಟೈಪ್, ಈಸಿ ಆಗಬೇಕು. ಹ್ಯಾವ್ ಟು ಥಿಂಕ್. ಫೇವರೇಟ್ ಪಾನಿಪುರಿ ಹೇಳಲಿಕ್ಕಿಲ್ಲ, ನೀವು ಬರಿ ರ್ಯಾಂಡಮ್. ಓಕೆ ಎಕ್ಸಾಮ್ಗೆ ಸಮೇತ ಇಷ್ಟು ಥಿಂಕ್ ಮಾಡಿರ್ಲಿಕ್ಕಿಲ್ಲ. I'm thinking. I like ಸ್ವಲ್ಪ ಈಸಿದು ಬರಿ, ಮನೆಯಲ್ಲಿ ಕುಕ್ ಮಾಡ್ಲಿಕ್ಕೆ ಆಗುವಂಥದ್ದು. ಸೇವ್ ಪುರಿ. ಬರಿ ನೋಡುವ. ಎಂಥದಕ್ಕೂ ಯೂಟ್ಯೂಬ್ ಉಂಟು, ಸರ್ಚ್ ಮಾಡಿ ನೋಡುವ. ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್. What should I write? 6 dishes. Anything, chicken also you can include, paneer tikka, anything. Okay. French fries. Okay. That also you can write. ಬರ್ತಾಯ್ತಾ? Yes, all ready. ಸೊ ಈಗೆಲ್ಲ ಇದರಲ್ಲಿ ಬೌಲಲ್ಲಿ ಹಾಕಿ. ಓಕೆ, ಪಿಕ್ ಎನಿ ಒನ್. You need to pick. So you're the one who's going to cook. Let's see. So 2 dishes or 1 dish? One ಸಾಕು. ಇವತ್ತಿಗೆ ಒಂದು. Okay, this is your favorite one. Enta? I'm not gonna reveal. So let's cook this for her. I can check And- now. No. It's Sandwich. a bad. Sandwich? No, I'll cook for you. Then I'll reveal it. So Sandwich. ನೋಡಿ guys, Sandwich. ಇದನ್ನ ಈಗ ಕುಕ್ ಮಾಡಬೇಕು. So let's go for You shopping. Sandwich. Wait for 1 hour and I'll get back to you with the dish. Okay. So okay guys, so ನಾನು ಪಿಕ್ ಮಾಡಿದಂಥದ್ದು ಸೇವ್ ಪುರಿ. ಸೊ ನೋಡುವ ಹೇಗೆ ಮಾಡೋದು ಅಂತ. ಯೂಟ್ಯೂಬಲ್ಲಿ ನೋಡಿ ಕಲಿತು ಶಾಪಿಂಗ್ಗೆ ಹೋಗಿ ಬೇಕರಿ ಐಟಮ್ ಎಲ್ಲ ರೆಡಿ ಮಾಡಿ ಬರುವ. ಸೊ ಫಸ್ಟ್ ನಾವು ಪೊಟ್ಯಾಟೋಗೆ ಸಾಲ್ಟ್ ಹಾಕಿ ಇಟ್ಟಿದ್ದೇವೆ. ಪೊಟ್ಯಾಟೊ ಬಾಯ್ಲಿಗೆ ಇಟ್ಟಾಯಿತು. ಈಗ ನೆಕ್ಸ್ಟ್ ನಾವು ಬಂದುಬಿಟ್ಟು ಟ್ಯಾಮರಿನ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಮಾಡುವ. ಸೊ ಟ್ಯಾಮರಿನ್ ಚಟ್ನಿಗೆ ಟ್ಯಾಮರಿನ್ ಬೇಕು, ಹಾಟ್ ವಾಟರ್ ಹಾಕಿರುವ. ಸೊ ನಮ್ಮದು ಗ್ರೀನ್ ಚಟ್ನಿ ರೆಡಿ ಆಯಿತು. ಸೊ ಒಳ್ಳೆ ಪರಿಮಳ ಬರ್ತಾ ಉಂಟು, ಒಂಚೂರು ಖಾರ ಆಗಿದೆ. ಸೊ ಈಗ ಟ್ಯಾಮರಿನ್ ಚಟ್ನಿ ಮಾಡುವಾಗ ಅದನ್ನು ಒಂಚೂರು ಸ್ವೀಟ್ ಮಾಡಿದರೆ ಬ್ಯಾಲೆನ್ಸ್ ಆಗ್ತದೆ. ಸೊ ಓಕೆ, ನೆಕ್ಸ್ಟ್ ಟ್ಯಾಮರಿನ್ ಚಟ್ನಿ ಮಾಡಲಿಕ್ಕೆ ನನಗೆ ಟ್ಯಾಮರಿನ್ ಹಾಟ್ ವಾಟರ್ ಹಾಕಿಟ್ಟಿದ್ದೇನೆ. ಸೊ ಇದೊಂದು ಚೂರು ಹೊತ್ತಾದ ನಂತರ ಇದನ್ನು ಬಾಯ್ಲ್ ಮಾಡುವ. ಸ್ವಲ್ಪ ಬರ್ನ್ ಆಗಿಬಿಟ್ಟು ನಾನು ಆಯಿಲ್ ಚೂರು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ, ಬಟ್ ಕೆಲವೊಂದೆಲ್ಲ ಸರಿಯಾಗಿದೆ. ನೋಡುವ, ಇದಾಯಿತು. ಇನ್ನು ಟ್ಯಾಮರಿನ್ ಪೇಸ್ಟನ್ನು ಮಾಡಲಿಕ್ಕೆ ಬಾಕಿ. ಸೊ ಟ್ಯಾಮರಿನ್ ಪೇಸ್ಟ್ ಮಾಡಿ ಮತ್ತೆ ನಿಮ್ಮೊಟ್ಟಿಗೆ ಮೀಟ್ ಆಗುವ. ಸೊ ಗಾಯ್ಸ್, ಇದು ಮಾಡಿದ್ರೆ ನಂದು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಸೊ ಚೂರು ನೋಡಿ ಮಾಡುದು. ಫಸ್ಟ್ ಸ್ವಲ್ಪ ಆಯಿಲ್, ಗ್ಯಾಸ್ ಆನ್ ಮಾಡಿದೆ. ಸೊ ಆಯಿಲ್ ಚೂರು ಬಿಸಿಯಾಗಿದೆ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಮತ್ತೆ ಈ
ಟ್ಯಾಮರಿಂಡ್ ಅನ್ನು ಇದು ಮಾಡಿದ್ದು. ಇದು ಡೈರೆಕ್ಟ್ ಹಾಕ್ಬಾರ್ದು, ಒಂಚೂರು ಫಿಲ್ಟರ್ ಮಾಡಿ ಹಾಕ್ಬೇಕು. ಚೂರು ಜಾಗರಿ ಹಾಕ್ಬೇಕು ಸ್ವೀಟ್ನೆಸ್ಗೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್. ಜಾಸ್ತಿ ಖಾರ ಮಾಡೋದಿಲ್ಲ, ಯಾಕಂದ್ರೆ ಗ್ರೀನ್ ಚಟ್ನಿ ಆಲ್ರೆಡಿ ಖಾರ ಆಗಿದೆ. ಸೊ ಇದು ಹೀಗೆ ಒಂಚೂರು ಬೇಕಾಗಬೇಕು. ಇದನ್ನು ನೀವು ತುಂಬ ಲಾಂಗ್ ಟೈಮ್ ಸಹ ಇಡ್ಬೋದು. ಸೊ ಪೊಟ್ಯಾಟೊ, ಆನಿಯನ್, ಕೊರಿಯಾಂಡರ್ ಮತ್ತು ಒಂಚೂರು ಚಿಲ್ಲಿ ಪೌಡರ್, ಚಾಟ್ ಮಸಾಲ ಇಟ್ಟಿದ್ದೇನೆ, ಮತ್ತೆ ಲೈಮ್ ಮೇನ್. ಸೊ ಒಂಚೂರು ಈಗ ಗರಂ ಮಸಾಲ ಸಹ. ಸೊ ಇಷ್ಟೆಲ್ಲ ಹಾಕಿ ಈಗ ಇದನ್ನೆಲ್ಲ ಫುಲ್ಲು ಸ್ಮ್ಯಾಶ್ ಮಾಡಬೇಕು. ಅದೊಂದು ಬೇಕಲ್ಲ ಅವಳಿಗೆನೆ. ಸೊ ನಾವು ಜಾಸ್ತಿ ಕ್ಲೀನ್ನೆಸ್ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಪಾನಿಪುರಿ ಶಾಪಲ್ಲಿ ಮಾಡ್ತಾರಲ್ಲ ರಫ್ ಫಾಸ್ಟ್ ಪಕ್ಕ ಆನಿಯನ್ಸ್ ಎಷ್ಟೆಷ್ಟು ಹೋಗ್ತದೆ ಗೊತ್ತಿಲ್ಲ, ಅಂಗಡಿಯಲ್ಲಿ ಹಾಕಿದಾಗ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಟೊಮೆಟೊ, ನೆಕ್ಸ್ಟ್ ಮೇನ್ ಸೇವ್. ಕಿಚನ್ ಹಾಳಾದ್ರೆ ಮತ್ತೆ ಕ್ಲೀನ್ ಮಾಡಿಬಿಡು. ನೆಕ್ಸ್ಟ್ ಲಾಸ್ಟ್ ಒಂದು ಚಾಟ್ ಮಸಾಲ, ಒಂಚೂರು ಸ್ವಲ್ಪ ಬಿಡ್ತಾ ಉಂಟು. ಆಫ್ಟರ್ 1.5 hours ಆಫ್ ಸ್ಟ್ರಗಲ್ ಸೇಫ್ ಪುರಿ ಸಿಡಿಯ. ಸೊ ನೋಡುವ ಹೇಗೆ ಟೇಸ್ಟ್ ಆಗಿದೆ ಅಂತ. ಆಗಲೇ ಘಮ ಘಮ ಪರಿಮಳ ಬರ್ತಿತ್ತು. ನೋಡು. ಸೊ ಫೈನಲಿ ಇದೆ ಚೆನ್ನಾಗಿ ಡೆಕೋರೇಟ್ ಆಗಿದೆ. ಸೊ ಓವರ್ ಆಲ್ ರೇಟಿಂಗ್ ಕೊಡ್ಬೇಕಾ? ತಿಂದ ನಂತರ ಲುಕ್ ಇಸ್ ಇಂಪ್ರೆಸಿವ್. ಥ್ಯಾಂಕ್ ಯು. And the first bite. ಸತ್ಯ ಹೇಳ, ಖಾರ ಜಾಸ್ತಿ ಇದೆ ಅಂತ. Okay. ಹೌದಾ? ಸ್ಟೋರ್ ಓಪನ್ ಮಾಡುವ ನಾವು. ಅಪ್ಪು ಸ್ಟೋರ್. ಅಪ್ಪೂಸ್ ಚಾಟ್ ಮಸಾಲ. ಅಪ್ಪು ಚಾಟ್ ಸ್ಟೋರ್. ಸೊ ಗೈಸ್, ನಮ್ಮದು ಬ್ಯಾಂಗ್ಳೂರಲ್ಲಿ ಚಾಟ್ ಸೆಂಟರ್ ಓಪನ್ ಆಗ್ಲಿಕ್ಕೆ ಉಂಟು. ಸೂಪರ್ ಆಗಿದೆ. For you? ಖಾರ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಓಕೆ. ಆ ಟೈಮಲ್ಲಿ ಚಟ್ನಿ ಇದ್ರಲ್ಲಿ ಗೊತ್ತಾಗೋದು, ಬಟ್ ಓವರಾಲ್ ಓಕೆ. ಸೂಪರ್ ಆಗಿದೆ and I love it. ಅಲ್ಲ ಓಕೆ, ತಿನ್ಬೋದು. Thank you so much husband for cooking my favorite ಸೇವ್ ಪುರಿ. ಸೇವ್ ಪುರಿ. It's my favorite. ನಾನು ನೋಡಿದೆ ತುಂಬ ಎಫರ್ಟ್ಸ್ ಹಾಕಿದ್ರಿ, ಅಂಗಡಿಗೆ ಹೋಗಿ ಬಂದ್ರಿ ಎಲ್ಲ ಇಟ್ಕೊಂಡು ತುಂಬ ಮಾಡ್ತಿದ್ವಿ ಕೆಲಸ. ಗೈಸ್, ಮಾಡೋದು ದೊಡ್ಡ ವಿಷಯ ಅಲ್ಲ ಗೈಸ್. ಕುಕಿಂಗ್ ಎಲ್ಲ ಆದ್ಮೇಲೆ ಕಿಚನ್ ಅನ್ನು ಕ್ಲೀನ್ ಮಾಡೋದೊಂದು ಉಂಟಲ್ಲ ಗೈಸ್. I will help you with it. This was our first video, so hope you guys enjoyed it. So next Amulya will cook something for me. Yeah. Till then, bye. I always cook. It's not like